ಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ಮಾರ್ಗದಲ್ಲಿ ನವಲೂರು ಬ್ರಿಡ್ಜ್ ಹತ್ತಿರ ಓಜೋನ್ ಹೋಟೆಲ್ ಪಕ್ಕದಲ್ಲಿ ಗ್ರೇಟ್ ರಾಜಕಮಲ್ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1969ರಿಂದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜಕಮಲ್ ಸರ್ಕಸ್ ಧಾರವಾಡದಲ್ಲಿ ಜನಾಕರ್ಷಣೆಯಾಗಿ ರೂಪುಗೊಳ್ಳಲಿದೆ ಎಂದರು. ಪ್ರತಿದಿನ 3 ಆಟಗಳು ನಡೆಯಲಿವೆ. ಮಧ್ಯಾಹ್ನ 1 ಗಂಟೆಗೆ, ಅನಂತರ 4 ಗಂಟೆಗೆ ಹಾಗೂ ಸಂಜೆ 7 ಗಂಟೆಗೆ. ಒಟ್ಟು 86 ಜನ ಈ ಪ್ರದರ್ಶನದಲ್ಲಿ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದು, ಇದರಲ್ಲಿ 42 ಜನ ಕಲಾವಿದರಿದ್ದಾರೆ. ಪ್ರತಿಯೊಂದು ಶೋ 2 ಗಂಟೆಯದ್ದಾಗಿದೆ. ಸರ್ಕಾರ ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಹಾಕಿದ್ದರಿಂದ ಸರ್ಕಸ್ ನಡೆಸುವುದು ಕಷ್ಟದಾಯಕವಾಗಿದೆ ಎಂದರು. ಆದರೂ ಕುಟುಂಬ ಪರಿವಾರದೊಂದಿಗೆ ಎಲ್ಲ ಸದಸ್ಯರು ಒಟ್ಟಾಗಿ ನೋಡುವಂತ ಈ ಸರ್ಕಸ್ನಲ್ಲಿ ಎಲ್ಲ ದೇಶದ ಎಲ್ಲ ಭಾಗಗಳಿಂದ ಯೋಗ ಪಟುಗಳಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಹಾಸ್ಯ ಕಲಾವಿದರಿದ್ದಾರೆ ಎಂದರು. ಮೊದಲು ಭಾರತದಲ್ಲಿ 300 ಸರ್ಕಸ್ ಕಂಪನಿಗಳಿದ್ದವು. ಈಗ ಕೇವಲ 30 ಉಳಿದಿವೆ. ಕಾಲಗರ್ಭ ಸೇರುತ್ತಿರುವ ಸರ್ಕಸ್ ಕಂಪನಿಗಳಿಗೆ ಸರ್ಕಾರಗಳಿಂದ ಅನುದಾನ ಕೊಟ್ಟು ಕಲಾವಿದರನ್ನು ರಕ್ಷಣೆ ಮಾಡಬೇಕೆಂದು ಹೇಳಿದರು. ಟಿಕೆಟ್ ದರಗಳು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗಳಂತೆ ಅಡ್ವಾನ್ಸ್ ಬುಕಿಂಗ್ ಕೇವಲ 300 ರೂಪಾಯಿಗೆ ಮಾತ್ರ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8897224418 ನಂತರ 9284668389 ಸಂಪರ್ಕಿಸಲು ಕೋರಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಎಸ್.ಎಂ. ರೋಣ್ ಹಾಗೂ ವ್ಯವಸ್ಥಾಪಕ ಕೆ. ರಾಮರಾಜು ಉಪಸ್ಥಿತರಿದ್ದರು. ದಿವಸ ಆಯಿತು ಪ್ರಾರಂಭ ಆಗಿ. ತಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಅಂತಂದರೆ, ಶತಶತಮಾನಗಳಿಂದ ಸರ್ಕಸ್ಸು ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ಸರ್ಕಸ್ ಕಂಪನಿಗಳು ಇದ್ದವು. ಸುಮಾರು 1920ರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂಥೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು. ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು. ಆಮೇಲೆ ತದನಂತರ 1951ರಲ್ಲಿ ಜೈಮಿನಿ ಸರ್ಕಸ್ ಅಂಥೇಳಿ ಬಂತು. ಆನಂತರ 1960ರಲ್ಲಿ ಅಮರ್ ಸರ್ಕಸ್ ಅಂಥೇಳಿ ಬಂತು. ತದನಂತರ ಬಂದಿದ್ದು 1969ರಲ್ಲಿ ರಾಜ್ ಕಮಲ್ ಸರ್ಕಸ್. ಅಂದರೆ ಈಗ ನಮ್ಮ ಧಾರವಾಡಕ್ಕೆ ಬಂದಂಥದ್ದು ಇದು ಸಿನ್ಸ್ 1969ರಲ್ಲಿನೇ ಇದು ಪ್ರಾರಂಭ ಆಗಿದೆ. ತದನಂತರ 1976ರಲ್ಲಿ ಗ್ರೇಟ್ ರಾಯಲ್ ಅಂಥೇಳಿ ಬಂತು. ಆಮೇಲೆ 80ರಲ್ಲಿ ಎಂಪೈರ್ ಸರ್ಕಸ್ ಅಂಥೇಳಿ ಬಂತು. ಆನಂತರ 1980ರಲ್ಲಿ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು. ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿಗಳು ಇದಾವೋ ಇಲ್ವೋ ಅಂಥೇಳಿ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತೂ. ಈಗ ಯಾಕಂದರೆ ಮೊದಲು ಏನಾಗ್ತಿತ್ತು, ಪ್ರಾಣಿಗಳು ಪ್ರದರ್ಶನ ಮಾಡುವಂಥ ಒಂದು ಸರ್ಕಸ್ಸಲ್ಲಿ ಒಂದು ಸಂದರ್ಭ ಇತ್ತು. ಆ ಟೈಮಲ್ಲಿ ಪ್ರಾಣಿಗಳನ್ನು ನೋಡೋಕ್ಕೋಸ್ಕರ ಆದರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು. ಈಗೇನಾಗಿದೆ, ಬರ್ತಾ ಬರ್ತಾ ಎಲ್ಲ ಮಾಧ್ಯಮಗಳು ಭಾಳ ಆಗಿಬಿಟ್ಟವೆ. ಆಮೇಲೆ ಮನೋರಂಜನೆಗಳೂ ಭಾಳ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಏನಾಗಿದೆ ಅಲ್ಲ, ಈ ಸರ್ಕಸ್ ಕಂಪನಿಗಳು ಇತ್ತಿತ್ತಲಾಗಿ ನಶಿಸಿ ಹೋಗ್ತಾ ಇದ್ದೇವೆ ಅಂತಂದರೆ ಅದೇನು ಅತಿಶಯೋಕ್ತಿ ಆಗೋಲ್ಲ ಅಂತ ನನ್ನ ಭಾವನೆ. ಈ ಅಧೋಗತಿಗೆ ಕಾರಣ ಅಂತಂದ್ಬಿಟ್ರೆ ಏನಾಗಿದೆ, ಈಗೆಲ್ಲ ಸಾಕಷ್ಟು ಮನೋರಂಜನೆಗಳು ಇರೋದ್ರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ. ಆಮೇಲೆ ಮರೋವರ್ ಏನಿದೆ, ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ. ನಿಷೇಧ ಆಗಿದ್ದರಿಂದ ಸಾಕಷ್ಟು ಜನ ಸರ್ಕಸ್ ಕಡೆಗೆ ಬರ್ತಾ ಇಲ್ಲ. ಆದಾಗ್ಯೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜ್ ಕಮಲ್ ಸರ್ಕಸ್ನವರು ಇನ್ನೂ ಈ ಸರ್ಕಸ್ಸನ್ನು ಪ್ರದರ್ಶನಗಳನ್ನು ಇವತ್ತು ಎಲ್ಲ ದೇಶದಾದ್ಯಂತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಒಂದು ಗ್ರೇಟ್ನೆಸ್. ಯಾಕಂದರೆ ಒಂದು ಲಾಭ ನಷ್ಟನ ಯೋಚನೆ ಮಾಡ್ದೇ ಈ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇ ನಡೀತಾ ಇದೆ ಅಂತ ಅಂದ್ಕೋಬೋದು. ಅವ್ರು ಹೇಳ್ತಾರೆ, ಅಷ್ಟು ಮೊದಲಷ್ಟು ನಮಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ, ಎಷ್ಟೋ ಸರ್ತಿ ನಾವು ಕೈಯಿಂದನೇ ನಾವು ದುಡ್ಡು ಹಾಕಿ ನಾವು ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾ ಇದ್ದೇವೆ ಅಂತೇಳಿ ಅಂದ್ಬಿಟ್ಟು. ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ, ತಮ್ಮ ಮುಖಾಂತರ ನನ್ನೊಂದು ವಿನಂತಿ ಏನಂತಂದ್ಬಿಟ್ರೆ, ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲ ಈ ಕಡೆ ಬರುವ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ.
ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯಿತು ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ. ಭಾಳ ವರ್ಷಗಳಾಗಿದೆ, ಬಂದಿರಲಿಲ್ಲ, ಯಾವುದೋ ಒಂದು ಸರ್ಕಸ್ ಬಂದಿರಲಿಲ್ಲ, ಭಾಳ ವರ್ಷ ಆಯಿತು. ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲ ಜನಗಳಲ್ಲೂ ವಿಜ್ಞಾಪನೆ ಮಾಡ್ಕೊಳ್ತೀನಿ, ದಯವಿಟ್ಟು ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡಬೇಕು. ಸರ್ಕಸ್ ಇದೆಲ್ಲ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ಅವರು ನಿಜವಾಗಿ ಒಂದು ದೊಡ್ಡ ಸರ್ಕಸ್ ಮಾಡಬೇಕಾಗಿದೆ. ಯಾಕಂತಂದ್ರೆ ಇದು ಹಾಗೆ ಆಗೋಲ್ಲ. ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಓಡಾಡಬೇಕು, ಪರ್ಮಿಷನ್ ತೊಗೋಬೇಕು. ಅದು ಅಷ್ಟು ಸುಲಭವಾಗಿಲ್ಲ ಈಗಿನ ಕಾಲದಲ್ಲಿ, ತಮಗೆಲ್ಲ ಗೊತ್ತಿದೆ. ಅದಕ್ಕೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಗೌರ್ಮೆಂಟ್ ಆಫೀಸಿಯಲ್ಸ್ಗೂ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇಂಥವ್ರು ಬಂದ ತಕ್ಷಣ ಅವರಿಗೆ ಯಾವುದೇ ಒಂದು ತೊಂದರೆಗಳನ್ನು ಕೊಡದೇ ಅವರಿಗೆ ಪರ್ಮಿಷನ್ ವಗೇರೆ ಆಗಲಿ ಅತಿ ಶೀಘ್ರದಲ್ಲಿ ಸಿಗುವಂತೆ ಆಗಬೇಕು ಅಂತ ಹೇಳಂತೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಮತ್ತು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಎಲ್ಲ ಕಡೆಗೂ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇಂಥ ಒಂದು ಸರ್ಕಸ್ಗಳನ್ನು ಏನಿದ್ದಾವೆ ಇವರಿಗೆ ಒಂದು ಏನೋ ಒಂದು ಪ್ರೋತ್ಸಾಹಧನ ಅಂತಾಗಲಿ ಅಥವಾ ಬೇರೆ ಯಾವುದೇ ಒಂದು ರೂಪದಲ್ಲಿ ಇವರಿಗೆ ಒಂದೇನೋ ಗ್ರ್ಯಾಂಟ್ಸ್ ವಗೇರೆ ಸಿಗುವ ಹಾಗೆ ಈ ಕಂಪ್ನಿಗಳು ಇದೆ ಒಂದು ಸಹಾಯನ ಮಾಡಬೇಕು ಅಂಥೇಳಿನೂ ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಅಲ್ಲದೇ ವೈಯಕ್ತಿಕವಾಗಿಯೂ ತಾವು ಸದಾ ಈ ಒಂದು ಪ್ರದರ್ಶನ ಯಶಸ್ವಿಗೊಳಿಸುವಂತೆ ತಾವು ಎಲ್ಲ ಕಡೆಗೂ ಪ್ರಸಾರ ಮಾಡಬೇಕಂಥೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ. ತಮ್ಮ ಹೆಸರು ಸರ್? ನಾನು SM ರೋಣ್ ಅಂತ ಹೇಳಿಬಿಟ್ಟು ಸಾಮಾಜಿಕ ಕಾರ್ಯಕರ್ತ. ಮೊದಲು ತಮಗೆ ನೀವು ಹೆಂಗ್ರಿ ಹೆಂಗೆ ಮನಿದ್ದೀರಿ ಹಳಬರು ಗೊತ್ತಿರ್ತದೆ. ಆವಾಗ ಇವೆಲ್ಲ ಮಾಧ್ಯಮಗಳಾಗಲಿ, ಟಿವಿಗಳಾಗಲಿ, ಮೊಬೈಲ್ಗಳಾಗಲಿ ಅಷ್ಟು ಇರಲಿಲ್ಲ. ಒಂದೇದ್ದು ಫಸ್ಟ್ ಪಾಯಿಂಟು. ಸರ್ಕಸ್ ಆಯಿತು, ನಾಟಕ ಆಯಿತು, ಮೊದಲೆಲ್ಲ ಎಂತಂದರೆ ಡೊಂಬರಾಟ ಬರ್ತಿತ್ತಲ್ಲ, ಸೈಕಲ್ ಹೊಡೆಯೋದು, ಅಂಥವೆಲ್ಲ ಬಂದರೂ ಜನಗಳು ಹೋಗ್ತಾಯಿದ್ರು. ಈಗ ಏನಾಗಿದೆ, ಸಾಕಷ್ಟು ಮನೋರಂಜನೆಗಳಿದ್ದಾವೆ. ಇದು ಒಂದು ಕಾರಣ ಇರ್ಬೋದು. ಮತ್ತು ಏನಾಗಿದೆ, ಮೊದಲು ಒಂದು ಸ್ವಲ್ಪ ಪ್ರಾಣಿಗಳ ಎಲ್ಲ ಇಲ್ಲಿ ಸರ್ಕಸಲ್ಲಿ ಪ್ರದರ್ಶನ ಮಾಡ್ತಿದ್ರು. ಈಗ ಅದು ಬ್ಯಾನ್ ಆಗಿದೆ. ಇದು ಒಂದು ಇದಿರ್ಬೋದು. ಮೊದಲು ಪ್ರಾಣಿಗಳನ್ನ ಅದು ನೋಡೋಕ್ಕಾದ್ರೂ ಜನಗಳು ಬರ್ತಾಯಿದ್ರು. ಯಾಕಂದ್ರೆ ಪ್ರಾಣಿ ನೋಡೋಕೆ ನಮಗೆ ಸಿಗೋದಿಲ್ಲ, ಎಲ್ಲ ಕಡೆಗೆ ಸಿಗೋಲ್ಲ, ಸರ್ಕಸಲ್ಲಿ ಮಾತ್ರ ಸಿಗ್ತಾಯಿತ್ತು. ಅಲ್ಲಿ ಒಂದು ನೋಡುವಂಥ ಅವಕಾಶ ಒಂದು ಇರ್ತಿತ್ತು. ಆ ದೃಷ್ಟಿಯಿಂದ ಅವಾಗೆಲ್ಲ ಚೆನ್ನಾಗಿ ನಡೀತಾ ಇದ್ವು. ಈಗ ಅದು ಬ್ಯಾನ್ ಆಗಿರೋದ್ರಿಂದ ಅದು ಆಗೋಸ್ಕರನೂ ಈ ಕಡೆಗೆ ಆಕರ್ಷಿತರಾಗೋದು ಕಡಿಮೆ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಸರ್, ಎಷ್ಟು ಥರದಲ್ಲಿ ಇದು ಐಟಮ್ ಇದು ಮಾಡ್ತಾ ಇದ್ದಾರೆ, ಶೋ ಮಾಡ್ತಾ ಇದ್ದಾರೆ? कितने आइटम शो क्या क्या कौन कौन से आइटम? 26 नाम बोलिए 26 आइटम है. फ्लाइंग ट्रपीज है और मणिपुर का आर्टिस्ट का अच्छा प्रोग्राम है. नाइफ फिटिंग है और साइकिल नंबर है और जोकर्स का अच्छा कॉमेडी है. 2 घंटे का फुल एंटरटेनमेंट शो है सर. क्या चार्जेस वगैरह कितना क्या है? 100 रुपीज़, 200 और 300 चार्जेस है सर. ಎಷ್ಟು ಶೋ ಮಾಡ್ತೀವಿ? डेली 3 शो है सर. 1 बजे, 4 बजे और 7 बजे. 2 घंटे का एक प्रोग्राम शो. कितने साल हुआ तुम ये करने में? हम लोग का 3rd जनरेशन है सर. 1969 से हम लोग सर्कस चला रहे हैं सर. पहले को अभी को तुम्हारा क्या डिफरेंट लग रहा है? बहुत डिफरेंट है सर. 90% डिफरेंस है. 90% मतलब डिफरेंट हो गया सर. एक तो पब्लिक ने आना ही बंद कर दिया, ज़्यादा नहीं है उतना पब्लिक का आना. और एनिमल्स बैन है और चाइल्ड लेबर, नया आर्टिस्ट बन रहा नहीं है सर. ये सर्कस सीखने के लिए बचपन से ही इसमें मेहनत करना पड़ता है. चाइल्ड लेबर का प्रॉब्लम आ रहा है. हाँ, चाइल्ड लेबर, एक तो नया आर्टिस्ट नहीं बन रहे सर और एनिमल्स बैन है सर. इसलिए मतलब सर्कस चलाना ही मुश्किल हो गया सर. 1-2 साल का खाली ऐसा लग रहा है सर. 2 साल रहेगा, उसके बाद इतिहास जमा हो जाएगा सर. आगे कैसा? आगे क्या है सर, सब रास्ते पे आ जाएंगे सर. जो भी है, इन लोग को कुछ सर्कस छोड़ के कोई कुछ काम नहीं कर सकता सर. इन लोग बचपन से ही सर्कस निकाले. हम लोग भी तो बचपन से ही सर्कस कर सकते. सर, आप कोविड में सस्टेन कैसे? कोविड में तो हम लोग गुजरात में सर बहुत परेशान हो गए थे. जो भी जितना भी कमाया हुआ था वो सब उसमें ही, जब से ही मतलब सर्कस का कमर टूटी, वहाँ से अभी तक उठ नहीं सके सर. जैसा है वहीं एकदम जीरो में आ गए सर. ये स्कूल बच्चों के लिए कुछ प्लान कर रहे हैं उनके लिए? अभी 10 दिन ये चलेगा सर. उसके बाद पब्लिसिटी होगा, उसके बाद बच्चों लोग को भी कंसेशन
देंगे, एक 10 दिन। ಮಾಧ್ಯಮ ಮಿತ್ರರಲ್ಲಿ ನಂದು ಇನ್ನೊಂದು ವಿನಂತಿ ಏನಂತ ಅಂದ್ಬಿಟ್ರೆ, ಈಗ ಅವ್ರು ಹೇಳಿದಾಗೆ ಈ ಸರ್ಕಸ್ ಕಂಪನಿಗಳೆಲ್ಲ ಗಂಭೀರ ಪರಿಸ್ಥಿತಿಯಲ್ಲಿದ್ದಾವೆ. ಅದಕ್ಕೆ ಏನಿದೆ, ಮಾಧ್ಯಮ ಮುಖಾಂತರ ನಾನು ಸೆಂಟ್ರಲ್ ಗೌರ್ಮೆಂಟ್ ಆಯಿತು ಮತ್ತು ನಮ್ಮ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಾಯಿತು, ಈ ಒಂದು ಇಂಥ ಈ ಸರ್ಕಸ್ ಕಂಪನಿಗಳ ಕಡೆ ಗಮನ ಹರಿಸಿ ಅವರಿಗೆ ಸಾಧ್ಯ ಆದಷ್ಟು ಏನು ಸರ್ಕಾರದ ವತಿಯಿಂದ ಏನೋ ಸ್ವಲ್ಪ ಸಹಾಯಧನ, ಅನುದಾನ ವಗೇರೆ ಕೊಟ್ಟು ಇವನ್ನು ಏನಿದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ಸರ್ಕಾರನೂ ಸುಧಾ ಸ್ವಲ್ಪ ಈ ಕಡೆಗೆ ಗಮನ ಹರಿಸುವಂತ ಆಗಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಕೇಳಿದ್ರಲ್ಲ ವೀಕ್ಷಕ ಮಹಾಪ್ರಭುಗಳೇ, ಸೊರಗುತ್ತಿರುವ ಪುರಾತನ ಮನರಂಜನೆ ಕಲೆಗಳಿಗೆ ಬೇಕಾಗಿದೆ ಸರ್ಕಾರದ ಜನತೆಯ ಸಹಾಯ, ಸಹಕಾರ, ಪ್ರೋತ್ಸಾಹ. ಮನರಂಜನಾ ಕಲೆಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನ ಕಾಪಾಡಿಕೊಂಡು ಬಂದಂಥ ಸರ್ಕಸ್ ಇಂದು ಆಧುನಿಕ ತಂತ್ರಜ್ಞಾನದ ಕಪಿಮುಷ್ಟಿಯಲ್ಲಿ ಸಿಕ್ಕು ನರಳಾಡುತ್ತಿದೆ, ಸೊರಗುತ್ತಿದೆ. ಮೊದಲಿನಿಂದಲೂ ಸರ್ಕಸ್ ಅನ್ನೇ ನಂಬಿಕೊಂಡು ಬದುಕುತ್ತಿರುವ ಕಂಪನಿ ಮಾಲೀಕರಿಗೆ ದಿಕ್ಕೆ ತೋಚದಂತಾಗಿದೆ. ಮನರಂಜನಾ ಪಟುಗಳು 50 ದಾಟಿದ ನಂತರ ಅವರಿಗೆ ಎಲ್ಲ ರೀತಿಯಿಂದ ಬಾಧೆಗೆ ಒಳಪಡುತ್ತಾರೆ. ಇವರಿಗೂ ಇತರೆ ಕಲಾಕಾರರಿಗೆ ಸಿಗುವ ಮಾಸಿಕ ವೇತನ, ಧನ ಸಹಾಯ, ಆಶ್ರಯ ಯೋಜನೆಗಳಲ್ಲಿ ಇಂಥವರಿಗೆ ಪ್ರಾಧಾನ್ಯತೆ ಸಿಗಲಿ. ಸರ್ಕಾರದ ಜೊತೆಗೆ ಜನತೆಯ ಸಹಾಯ ಸಹಕಾರ ಸಿಗಬೇಕಾಗಿದೆ. ಏನಂತೀರಾ ವೀಕ್ಷಕ ಮಹಾಪ್ರಭುಗಳೇ? ಪ್ರೋತ್ಸಾಹಿಸಲು ಬರುತ್ತೀರಾ? ಬನ್ನಿ. ಹಾಗಾದರೆ ಓಜೋನ್ ಹೋಟೆಲ್ ಪಕ್ಕದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಬೃಹತ್ ಆಕಾರದ ಒಂದು ಮಂಟಪ ಏರ್ಪಾಡಾಗಿದೆ ನಿಮ್ಮನ್ನ ಮನರಂಜಿಸಲು. ಬನ್ನಿ ಹಾಗಾದರೆ ಗ್ರೇಟ್ ರಾಜ್ ಕಮಲ್ ಸರ್ಕಸ್. ಬನ್ನಿ, ನವಲೂರು ಬ್ರಿಡ್ಜ್ ಹತ್ತಿರ ಇರುವ ಓಜೋನ್ ಹೋಟೆಲ್ ಪಕ್ಕದಲ್ಲಿ ಒಂದು ಬೃಹತ್ ಆಕಾರದ ವೇದಿಕೆಯಲ್ಲಿ ಇದನ್ನು ನಿರ್ಮಾಣಗೊಂಡಿದೆ. ತಪ್ಪದೇ ಬರಬೇಕು. ಇದೇ ನಮ್ಮ ಸಾಮಾಜಿಕ ಕಳಕಳಿ ಕೂಡ.